ಮಳ್ಳಿ ಹೀಗೆ ಮಳ್ಳಿ ತರ ಎದ್ದುಕೊಂಡೇ ತಾನೇ ನಿನ್ನ ಬುಟ್ಟಿಗೆ ಹಾಕೊಂಡಿರೋದು. ನೋಡು ವಿಜಯ್, ಕೊನೆ ಸಲ ಹೇಳ್ತಿದ್ದೀನಿ. ಇನ್ನೊಂದು ಸಲ ಇವಳು ಕರೆದಳು ಅಂತ ಓಡೋಡಿ ಬಂದ್ಯೋ, ನಿಮ್ಮ ಅಪ್ಪನಿಗೂ ವಿಷ ಹಾಕಿ ನಾನು ವಿಷ ಕುಡಿದು ಸತ್ತು ಹೋಗ್ತೀವಿ ಅಷ್ಟೇ. ವಿಧಿಗೆ ಅವರು ಯಾವ ಮಾತು ಕಿವಿಗೆ ಹೋಗಲೇ ಇಲ್ಲ. ಅಮ್ಮನ ಬೆಂಕಿಲಿ ಸುಡೋ ಚಿತ್ರಣವೇ ಅವಳು ಕಣ್ಣು ಮುಂದೆ ಬರ್ತಿತ್ತು. ತನ್ನ ಅಮ್ಮ ಇಲ್ಲ ಅನ್ನೋ ಸತ್ಯ ಅರಗಿಸಿಕೊಳ್ಳೋಕೆ ಆಗದೆ ಒದ್ದಾಡ್ತಿದ್ದಳು. ನೋಡಿದ್ಯಾ ವಿಜಯ್, ನಾವು ಸಾಯ್ತೀವಿ ಅಂದ್ರು ಅಮ್ಮ ನಾನು ನಿಮ್ಮ ಮಗನ ಸಹವಾಸಕ್ಕೆ ಬರಲ್ಲ, ನಿಮ್ಮ ಮಗನಿಂದ ನಾನು ದೂರ ಇರ್ತೀನಿ ಅಂತ ಒಂದೇ ಒಂದು ಮಾತು ಆದ್ರೂ ಅವಳು ಬಾಯಿಂದ ಬರ್ತಿದ್ಯಾ? ಎಲ್ಲಿ ಬರತ್ತೆ? ಈ ಪೀಡೆ ಕಂಡವರು ಮನೆ ಹಾಳ್ ಮಾಡೋಕೆ ಹುಟ್ಟಿರೋದು ಅಲ್ವಾ? ನಮ್ಮ ಮನೆ ಸರ್ವನಾಶ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಇಂಥವಳಿಗೋಸ್ಕರ ನೀನು ಹೆತ್ತ ಅಪ್ಪ ಅಮ್ಮನನ್ನೇ ದೂರ ಮಾಡ್ತಿದ್ಯಾ? ಇವಳು ಉದ್ಧಾರ ಅಂತೂ ಆಗಲ್ಲ. ಇವಳು ಕಟ್ಟಿಕೊಂಡ್ರೆ ನೀನು ಉದ್ಧಾರ ಆಗಲ್ಲ. ಇವಳಿಗೆ ಹೆತ್ತ ಕರುಳಿನ ಶಾಪ ತಟ್ಟತ್ತೆ, ಸರ್ವನಾಶ ಆಗೋಗ್ತಾಳೆ ಅಂತ ಮಣ್ಣು ತೆಗೆದುಕೊಂಡು ಅವಳು ಮೇಲೆ ಎರಚಿ ನೆಟಿಗೆ ಮುರಿದು ಶಾಪ ಹಾಕುತ್ತಾಳೆ ಇದ್ದಳು. ಅಮ್ಮ ಸಾಕು ನಿಲ್ಲಿಸಮ್ಮ ಪಾಪ, ಇನ್ನೆಷ್ಟು ಅಂತ ಶಾಪ ಹಾಕ್ತೀಯಾ? ಈಗಲೇ ಅರ್ಧ ಜೀವ ಆಗಿದ್ದಾಳೆ ಅವಳು. ಜೀವಂತವಾಗಿರುವಾಗಲೇ ಇನ್ನಷ್ಟು ಅಂದು ಹಾಡಿ ಸಾಯಿಸ್ಬಿಡೇಡ. ಅವಳು ಮೊದಲೇ ತುಂಬಾ ಸೂಕ್ಷ್ಮ. 11 ಮನಸ್ಸಿಗೆ ತಗೊಂಡು ಮತ್ತೆ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ ನಾನೇನಮ್ಮ ಮಾಡ್ಲಿ? ಇವಳು ಸತ್ತಳು ಅಂತ ವಿಷಯ ತಿಳಿದು ಕೂಡಲೇ ಅಬ್ಬಾ ನನ್ನ ಮಗನಿಗೆ ಅಂಟಿದ ಪೀಡೆ ತೊಲಗಿತು ಅಂತ ಸಿಹಿ ಅಡುಗೆ ಮಾಡಿ ಊಟ ಮಾಡ್ತೀನಿ, ಅಲ್ಲಿಗೆ ನಿನಗೆ ಅಂಟಿದಷ್ಟು ಹೇಳಿದ್ರು. ಕಲ್ಲಿನಂತೆ ನಿಂತಿದ್ದ ತನ್ನ ಅಮ್ಮನ ನೋಡಿ ಹೇಗಾದ್ರೂ ಒಪ್ಪಿಸಲೇಬೇಕು ಅಂತ ಹೋಗಲಿ ನಿನಗೆ ಇಷ್ಟ ಇಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ನಾವು ಸೆಪರೇಟ್ ಆಗಿನೇ ಇರ್ತೀವಿ. ನಿನಗೆ ಅವಳು ಮಾತಾಡಿಸೋಕೆ, ಅವಳನ್ನ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಅವಳು ನಿನ್ನ ಕಣ್ಣೆದುರು ಕರೆದುಕೊಂಡು ಬರೋದೇ ಇಲ್ಲ. ಎಲ್ಲಾದ್ರೂ ದೂರ ಹೋಗಿ ಬದುಕೊಳ್ತೀವಿ ಬಿಡಮ್ಮ. ಇಬ್ಬರೂ ಅಷ್ಟೆಲ್ಲ ಪರಿಪರಿಯಾಗಿ ಕೇಳ್ಕೊಂಡ್ರು. ವಿಜಯ್ ಅಮ್ಮನ ಕಲ್ಲು ಮನಸ್ಸು ಮಾತ್ರ ಕರಗಲೇ ಇಲ್ಲ, ಇನ್ನಷ್ಟು ಸಿಟ್ಟು ಜಾಸ್ತಿಯಾಗಿತ್ತು. ಮಂಕಾಗಿ ತನ್ನಲ್ಲೇ ಕಳೆದು ಹೋಗಿರೋಳನ್ನ ನೋಡಿ ಮತ್ತಷ್ಟು ರೋಷ ಉಕ್ಕಿ ಬಂದಿತ್ತು. ಚಪ್ಪಲಿ ಕಾಲಲ್ಲಿ ವಿಧಿಗೆ ಜಾಡಿಸಿ ಒದ್ದು, ಇನ್ನೂ ಮದ್ವೇನೇ ಆಗಲಿಲ್ಲ, ಆಗಲೇ ನನ್ನ ಮಗನಿಂದ ನಮ್ಮನ್ನ ದೂರ ಕರೆದುಕೊಂಡು ಹೋಗೋಕು ಅಂತ ಮಸಲತ್ತು ಮಾಡ್ತಿದ್ಯಾ? ನೀನು ಬದುಕಿದ್ರೆ ಇನ್ನೆಷ್ಟು ಮನೆ ಹಾಳು ಮಾಡ್ತೀಯೋ ಸಾಯಿ ಅಂತ ಅಂದವರು ಅಲ್ಲಿಗೆ ಮುಖ ಮೂತಿ ನೋಡದೆ ಕಾಲು ಅಲ್ಲಿ ಜಾಡಿಸಿ ಒದಿತಿದ್ರು. ಕನಸಿನಿಂದ ಎಚ್ಚರವಾದವಳಂತೆ ಚಪ್ಪಲಿ ಕಾಲಿನ ಏಟಿಗೆ ಬೆಚ್ಚಿ ಅಳ್ತಾ ಮತ್ತಷ್ಟು ಮುದುರಿ, ಆಂಟಿ ಫೀಸ್ ಹೊಡಿಬೇಡಿ, ನೋವಾಗ್ತಿದೆ ಅಂದಳು. ಅವಳು ಕಣ್ಣೀರು ಕೆನ್ನೆ ತೊಯಿಸುತ್ತಿತ್ತು. ಸುಜಿ ಗೆಳತಿಗೆ ಆಸರೆಯಾಗಿ ತಬ್ಬಿಕೊಂಡಳು. ಅಲ್ಲಿದ್ದ ವಿಜಿ ಫ್ರೆಂಡ್ಸ್ಗೆ ಅವರು ಅಮ್ಮನ ಕತ್ತರಿಸಿ ಹಾಕೋ ಅಷ್ಟು ಸಿಟ್ಟು ಬಂದಿತ್ತು. ಆದ್ರೆ ಅವಳು ಬಾಯಿಗೆ ಹೆದರಿ ಯಾರು ಅವರು ಮಧ್ಯ ಹೋಗಿರಲಿಲ್ಲ ಅಂತ ಹರಕು ಬಾಯಿ ಭಾಗ್ಯಮ್ಮನದು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ನೋಡ್ತಾ ಕುತ್ಕೊಳ್ಳೋಕೆ ಆಗದೆ ಮತ್ತೆ ಒದೆಯದಂತೆ ಅವರು ಅಮ್ಮನ ಗಟ್ಟಿಯಾಗಿ ಹಿಡಿದುಕೊಂಡರು. ಹೇ ಬಿಡೋ ನನ್ನ, ಇವತ್ತು ಅಲ್ಲಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಬಿಡಿಸಿಕೊಳ್ತಿದ್ದಳು. ವಿಜಯ್ ಅಮ್ಮ ಏನ್ ಮಾಡ್ತಿದ್ಯಾ? ಛೇ, ನೀನು ಇಂಥವಳು ಅಂತ ಅಂದುಕೊಂಡಿರಲಿಲ್ಲ. ಹೇಗಿರಿ ಸುಜಿ, ಮೊದಲು ಅವಳನ್ನ ಮನೆಗೆ ಕರೆದುಕೊಂಡು ಹೋಗಿ. ಸುಜಿ ಫೀಸ್ ನೀನು ಅವಳು ಜೊತೆಗೆ ಇರು. ಮತ್ತೊಬ್ಬ ಅವರಿಬ್ಬರು ಎಲ್ಲಾದ್ರೂ ಓಡಿ ಹೋಗಿ ಮದ್ದೆ ಆದ್ರೆ ಸುಖವಾಗಿ ಇರ್ತಾರೆ ಎಂದ. ಆಮೇಲೆ ಎಲ್ಲ ಗೆಳೆಯರು ಕುಳಿತು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ್ರು. ವಿಜಯ್ ಆತ್ಮೀಯ ಗೆಳೆಯ ವಿವೇಕ್ ಬೆಂಗಳೂರು ಅಲ್ಲಿರೋ ತನ್ನ ಗೆಳೆಯನಿಗೆ ಕಾಲ್ ಮಾಡಿ ಒಂದು ಸಣ್ಣ ಬಾಡಿಗೆ ಮನೆ, ಅಲ್ಲಿ ಇಬ್ಬರು ಇರೋಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಮಾಡೋಕೆ ಹೇಳಿ ಅದಕ್ಕೆ ಬೇಕಾಗಿದ್ದು ದುಡ್ಡು. ಫ್ರೆಂಡ್ನಗಳು ಅಲ್ಪ ಸ್ವಲ್ಪ ಉಳಿಸಿದ್ದ ದುಡ್ಡನ್ನೆಲ್ಲ ಒಟ್ಟುಗೂಡಿಸಿ ಅಡ್ವಾನ್ಸ್ ಕೊಟ್ಟು ಮತ್ತೆ ಸಾಮಾನು ತರೋಕೆ ಮತ್ತು ಯಾರಿಗೆ ಕಾಲ್ ಮಾಡಿ ಸಾಲ ಮಾಡಿ ಗೂಗಲ್ ಪೇ ಮಾಡಿದ. ಗಿರಿ ವಿವೇಕ್ ವಿಜು ಒಪ್ಪಿಕೊಳ್ತಾನೇನೋ ಒಪ್ಪಿಕೊಳ್ಳದೆ ಇನ್ನೇನೋ ಮಾಡ್ತಾನೆ. ಅವರು ಅಮ್ಮನಿಂದ ವಿಧಿಗೆ ಮುಕ್ತಿ ಸಿಗೋಕು ಅಂದ್ರೆ ಬೇರೆ ದಾರಿ ಇಲ್ಲ. ಅಟ್ಲೀಸ್ಟ್ ಊರಿಂದ ದೂರ ಹೋಗಿ ಆದ್ರೂ ನೆಮ್ಮದಿಯಾಗಿ ಬದುಕೊಳ್ತಾರೆ. ಈ ವಿಷಯ ನಮ್ಮ ಇಷ್ಟು ಜನರಲ್ಲೇ ಗುಟ್ಟಾಗಿ ಇರ್ಲಿ. ಎಲ್ಲ ಗೆಳೆಯರಿಗೂ ಎಚ್ಚರಿಕೆ ಕೊಟ್ಟಿದ್ದ. ಎಲ್ಲರೂ ಹೂಗುಟ್ಟಿದ್ರು. ಮನೆಗೆ ಬಂದವಳು ಚಾಪೆ ಹಸ್ಕೊಂಡು ಮಲ್ಗೊಂಡು ಬಿಟ್ಟಳು. ನಿದ್ರೆ ದೂರದ ಮಾತಾಗಿದ್ರು ನೋವನ್ನ ಮರೆಯೋಕೆ ಅದೊಂದೇ ಮದ್ದು ಇದಿದ್ದು. ಸುಜಿ ಮಲಗಿರೋ ವಿಧಿಗೆ ಬೆಡ್ ಶೀಟ್ ಒದ್ದಿಸಿ ವಿವೇಕ್ಗೆ ಕಾಲ್ ಮಾಡಿ ಸ್ವಲ್ಪ ಮನೆ ಹತ್ತಿರ ಬಾ ಅಣ್ಣ, ಬಂದ್ರೆ ದೊಡ್ಡಮ್ಮ ಮತ್ತೆ ಬಂದು ಜಗಳ ಮಾಡ್ತಾಳೆ, ವಿಧಿ ಒಬ್ಬಳೇ ಇರ್ತಾಳೆ, ನಾನು ಮನೆಗೆ ಹೋಗಿ ಬರ್ತೀನಿ ಎಂದಳು. ವಿವೇಕ್ ಬಂದ. ಅವನು ಬಂದ್ಮೇಲೆ ಸುಜಿ ಮನೆಗೆ ಹೋದಳು. ಮಲಗಿರೋ ವಿಧಿ ನೋಡಿ ಅಯ್ಯೋ ಪಾಪ ಅನಿಸ್ತು. ಇಬ್ಬರು ಅಕ್ಕ ತಂಗಿಯರ ಜೊತೆಗೆ ಬೆಳೆದ ಅನ್ನಿಗೆ ವಿಧಿನ ತನ್ನ ತಂಗಿತರ ನೋಡ್ತಿದ್ದ. ಅವನು ಇವತ್ತೇ ವಿಧಿ ಮನೆ ಹತ್ತಿರ ಬಂದಿದ್ದು. ನಾವು ಬರ್ತಾ